ಉತ್ತರ ಕನ್ನಡ ಕಾರವಾರದಲ್ಲಿ ನಡೆದಂತ ಭೀಕರ ಆಕ್ಸಿಡೆಂಟ್. ಬಸ್ಸು ಕಾರಿನ ನಡುವೆ ಅಪಘಾತ ಆಗಿದ್ದು ಓರ್ವ ಸ್ಥಳದಲ್ಲೇ ಮೃತಪಟ್ಟಿರುವಂತ ಘಟನೆ ನಡೆದಿದೆ. 11 ಮಂದಿಗೆ ಗಾಯ ಆಗಿದೆ. ಪ್ರಯಾಣಿಕರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೊನ್ನಾವರ ಗೇರುಸೊಪ್ಪ ಕ್ರಾಸ್ ಬಳಿ ನಡೆದಂತ ಘಟನೆ ಇದು. ಬೆಂಗಳೂರಿನಿಂದ ಭಟ್ಕಳಕ್ಕೆ ಬರ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ಸು ನಿಯಂತ್ರಣ ತಪ್ಪಿ ಇಕೋ ಕಾರಿಗೆ ಡಿಕ್ಕಿ ಹೊಡೆದಿದೆ. ಕಾರ್ನಲ್ಲಿದ್ದ 7 ಮಂದಿಯಲ್ಲಿ ಓರ್ವ ಸ್ಥಳದಲ್ಲೇ ಮೃತಪಟ್ಟರೆ ಬಸ್ನಲ್ಲಿದ್ದಂತ ಹಲವರಿಗೆ ಗಂಭೀರ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಸ್ನಲ್ಲಿ ಹೆಚ್ಚು ಪ್ರಯಾಣಿಕರು ಇದ್ದಿದ್ದೇ ದುರಂತಕ್ಕೆ ಕಾರಣ ಅಂತಲೂ ಹೇಳಲಾಗ್ತಾ ಇದೆ. ಹೊನ್ನಾವರದ ಬಳಿ ನಡೆದಂತ ಅಪಘಾತ ಇದು. ಬೆಂಗಳೂರಿನಿಂದ ಭಟ್ಕಳದ ಕಡೆಗೆ ಬರ್ತಾ ಇದ್ದಂತ ಕೆಎಸ್ಆರ್ಟಿಸಿ ಬಸ್ಸು ನಿಯಂತ್ರಣ ತಪ್ಪಿ ಈಕೋ ಕಾರಿಗೆ ಡಿಕ್ಕಿ ಹೊಡೆದಿದೆ. ಕಾರ್ನಲ್ಲಿದ್ದ 7 ಮಂದಿ, ಅದರಲ್ಲಿ ಒಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಬಸ್ಸಲ್ಲೂ ಕೂಡ ಸಾಕಷ್ಟು ಪ್ರಯಾಣಿಕರಿದ್ರು. ಹಲವರಿಗೆ ಗಂಭೀರ ಗಾಯ ಆಗಿದೆ. ಬಸ್ಸು ಮತ್ತು ಕಾರಿನ ನಡುವೆ ನಡೆದಂತ ಭೀಕರ ಆಕ್ಸಿಡೆಂಟ್. 11 ಮಂದಿ ಗಾಯಗೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಅನುಮಾನಾಸ್ಪದವಾಗಿ ಯುವತಿ ಮೃತಪಟ್ಟಿದ್ದಾಳೆ. ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಯುವತಿಯ ಮೃತದೇಹ. ದಾವಣಗೆರೆ ಮೂಲದ 25 ವರ್ಷದ ಸುಪ್ರಿಯಾ ಮೃತದೇಹ ಪತ್ತೆಯಾಗಿರೋದು. ಬೆಂಗಳೂರಿನಲ್ಲಿ MBA ವ್ಯಾಸಂಗ ಮಾಡ್ತಾ ಇದ್ದಂತಹ ಸುಪ್ರಿಯಾ ಶವವಾಗಿ ಪತ್ತೆಯಾಗಿರೋದು. ಕೊಳೆತ ಸ್ಥಿತಿಯಲ್ಲಿ ಯುವತಿಯ ಮೃತದೇಹ ಪತ್ತೆಯಾಗಿದೆ ಬೆಂಗಳೂರಿನಲ್ಲಿ. ದಾವಣಗೆರೆ ಮೂಲದ ಸುಪ್ರಿಯಾ ಅನ್ನೋ ಯುವತಿಯ ಮೃತದೇಹ ಆಗಿದೆ. ಬೆಂಗಳೂರಿನಲ್ಲಿ ಈಕೆ MBA ವ್ಯಾಸಂಗ ಮಾಡ್ತಾ ಇದ್ಲು. ಬೈಕ್ ರೈಡಿಂಗ್ ತರಬೇತಿಯನ್ನ ಮಾಡ್ತಾ ಇದ್ದ ಯುವತಿ ಸುಪ್ರಿಯಾ 2 ದಿನದಿಂದ ತಾನು ವಾಸವಾಗಿದ್ದ ರೂಮು ಲಾಕ್ ಆಗಿತ್ತು. ಅನುಮಾನಗೊಂಡು ಬಾಗಿಲನ್ನ ಓಪನ್ ಮಾಡಿದ್ದಾರೆ ಮನೆ ಮಾಲೀಕರು. ಫ್ಯಾನ್ಗೆ ನೇಣು ಬಿಗಿದು ತುಂಡಾಗಿ ಬಿದ್ದ ಸ್ಥಿತಿಯಲ್ಲಿ ಮೃತದೇಹ ಇತ್ತು. ಪ್ರಕರಣ ದಾಖಲಿಸಿಕೊಂಡು ಸುಬ್ರಹ್ಮಣ್ಯ ನಗರ ಪೊಲೀಸರು ತನಿಖೆ ನಡೆಸಿದ್ದಾರೆ. ಅನುಮಾನಾಸ್ಪದವಾಗಿ ಯುವತಿ ಮೃತಪಟ್ಟಿರುವಂತಹ ಘಟನೆ ಇದು ಬೆಂಗಳೂರಿನಲ್ಲಿ. ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮನೆಯೊಂದರಲ್ಲಿ ಯುವತಿಯ ಮೃತದೇಹ ಅನುಮಾನಾಸ್ಪದವಾಗಿ ಪತ್ತೆಯಾಗಿರುವಂಥದ್ದು. ನನಗೆ ಪ್ರಸ್ತುತವಾಗಿ ಆ ಯುವತಿಯ ಮೃತದೇಹ ಪತ್ತೆಯಾದಂತಹ ಜಾಗದಲ್ಲಿದ್ದೇನೆ. ನೀವು ಗಮನಿಸ್ತಾ ಇರುವಂಥದ್ದು ಇದು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಿಲ್ಕ್ ಕಾಲೋನಿಯ A ಬ್ಲಾಕ್ನ 7ನೇ ಅಡ್ಡ ರಸ್ತೆ. ಈ ರಸ್ತೆಯ ಆರಂಭದಲ್ಲಿ ಇರುವಂತಹ ಮನೆಯನ್ನು ನೀವು ಗಮನಿಸ್ತಾ ಇರುವಂಥದ್ದು. ಈ ಮನೆಯ 3ನೇ ಫ್ಲೋರ್ನಲ್ಲಿ ಇರುವಂತಹ ಒಂದು ಬ್ಯಾಚುಲರ್ ರೂಮ್ನಲ್ಲಿ ಪತ್ತೆಯಾಗಿರುವಂತಹ ಮೃತದೇಹ. ಕಳೆದ 2 ವರ್ಷ 8 ತಿಂಗಳಿಂದ ಸುಪ್ರಿಯಾ ಎನ್ನುವಂತಹ ಯುವತಿ ಆ ಮನೆಯಲ್ಲಿ ವಾಸವನ್ನು ಮಾಡ್ತಾ ಇದ್ರು. ತದನಂತರ ಕಳೆದ 2 ದಿನಗಳಿಂದ ಯಾವುದೇ ರೀತಿಯಾದಂತಹ ಓಡಾಟಗಳು ಕಾಣದಂತಹ ಹಿನ್ನೆಲೆಯಲ್ಲಿ ಮನೆಯ ಓನರ್ ಡೋರನ್ನು ಓಪನ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಡೋರನ್ನು ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಯುವತಿಯ ಮೃತದೇಹ ಡಿಕಂಪೋಸ್ ಆಗಿರುವಂತಹ ಸ್ಥಿತಿಯಲ್ಲಿ ಪತ್ತೆ ಆಗಿರುವಂಥದ್ದು. ಫ್ಯಾನ್ಗೆ ನೇಣು ಬಿಗಿದಂತಹ ಸ್ಥಿತಿಯಲ್ಲಿ ಇತ್ತು. ತದನಂತರ ಡಿಕಂಪೋಸ್ ಆಗಿದ್ದಂತಹ ಬಾಡಿ ಫ್ಯಾನ್ನಿಂದ ಕೆಳಗೆ ಬಿದ್ದಿತ್ತು ಎನ್ನುವಂತಹ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಘಟನೆ ಗೊತ್ತಾಗ್ತಾ ಇದ್ದ ಹಾಗೆ ಸುಬ್ರಹ್ಮಣ್ಯಪುರ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇನ್ನು ಮರಣೋತ್ತರ ಪರೀಕ್ಷೆಗಾಗಿ ಯುವತಿಯ ಮೃತದೇಹವನ್ನು ಕೂಡ ಆಸ್ಪತ್ರೆಗೆ ಸಾಗಾಟವನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯುವತಿ ಸುಪ್ರಿಯಾ ದಾವಣಗೆರೆ ಮೂಲದವರು ಎನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಜೊತೆಗೆ ಆಕೆ MBAಯನ್ನು ಮುಗಿಸಿದ್ದು, ಜೊತೆಗೆ ಏನು ಒಂದು ಬೈಕ್ ರೈಡಿಂಗ್ನ ತರಬೇತಿಯನ್ನು ಪಡೆದುಕೊಳ್ತಾ ಇದ್ರು ಎನ್ನುವಂಥ ಒಂದು ಮಾಹಿತಿ ಕೂಡ ಇರುವಂಥದ್ದು. ಅದರ ಆಧಾರದ ಮೇಲೆ ದಾವಣಗೆರೆಯ ಬಂದಿರುವಂತಹ ಕುಟುಂಬಸ್ಥರ ಮಾಹಿತಿಯ ಆಧಾರದ ಮೇಲೆ, ಜೊತೆಗೆ ಇಲ್ಲಿರುವಂತಹ ಓನರ್ನ ಮಾಹಿತಿಯ ಆಧಾರದ ಮೇಲೆ ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಸುಬ್ರಹ್ಮಣ್ಯ ನಗರ ಪೊಲೀಸರು ಮಾಡ್ತಾ ಇದ್ದಾರೆ. ಆಕೆ ಆತ್ಮಹತ್ಯೆಯ ರೂಪದಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿದೆ. ಆದರೆ ಆತ್ಮಹತ್ಯೆನೇ ಮಾಡಿಕೊಂಡಿರೋದು ಅಥವಾ ಬೇರೆ ಏನಾದ್ರು ಆಗಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡುವಂಥ ಕೆಲಸವನ್ನು UDR ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸರು ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.